ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ SSC CHSL 2026 ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಕೊತಾ ಹೋಗೋಣ. ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಲಿಮಿಟ್ ಏನು, ಅದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ, ಎಂಡ್ ಯಾವಾಗ, ಅದೇ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ ಬನ್ನಿ. ಈಗ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನೋಟಿಫಿಕೇಷನ್ನ ರಿಲೈಸ್ ಮಾಡಿದಾರಪ್ಪ ಅಂದರೆ ಯಾವಾಗಂದರೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ SSC CHSL 2026 ನೋಟಿಫಿಕೇಷನ್ ಔಟ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಟಿಫಿಕೇಷನ್ ಆಫ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 CHSL ಅಂದರೆ ಏನಪ್ಪ ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಷನ್ ಲೆವೆಲ್ 2026 ಕಂಬೈನ್ಡ್ ಗ್ರ್ಯಾಜುಯೇಷನ್ ಲೆವೆಲ್ CHSL ಅಂದರೆ. ಅದೇ ರೀತಿಯಾಗಿ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ ಡಿಗ್ರಿಯನ್ನು ಹೊಂದಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು, ಆದವರು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಏಜ್ ಲಿಮಿಟು 18 ಇಯರ್ದಿಂದ 30 ಇಯರ್ ತನಕ ಏಜ್ ಐತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲೈ ಸ್ಟಾರ್ಟ್ ಯಾವಾಗ ಆಗಿದವಪ್ಪ ಅಂತಾರೆ ಡೇಟ್ ನೋಡ್ಬೋದು. 21 ಮೇಗೆ ಸ್ಟಾರ್ಟ್ ಆಗಿದ್ದಾವೆ. ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 22 ಜೂನ್ ತನಕ ಲಾಸ್ಟ್ ಡೇಟ್ ಆಗಿರ್ತದೆ. ಅದೇ ರೀತಿಯಾಗಿ 22 ವೇಕೆನ್ಸೀಸ್ ಎಷ್ಟು ಅದಾವಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು 12,256 ವೇಕೆನ್ಸೀಸ್ 22 ಅಂತ ಕೊಟ್ಟಿದ್ದಾರೆ. ಜಾಸ್ತಿ ಕೂಡ ಆಗ್ಬೋದು, ಅದೇ ರೀತಿಯಾಗಿ ಇಷ್ಟು ಕೂಡ ಇರ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಸೆಲೆಕ್ಷನ್ ಟೈಮಿಂಗ್ ಇನ್ ಬೋತ್ ಅಂದರೆ ಸೆಲೆಕ್ಷನ್ ಹೆಂಗೆ ಮಾಡ್ತಾರಪ್ಪ ಅಂದರೆ ಫಸ್ಟ್ Tier 1 ಅಂತ ಎಕ್ಸಾಮ್ ತೊಗೋತಾರೆ, ಆದ ನಂತರ Tier 2 ಅಂತ ಎಕ್ಸಾಮ್ ತೊಗೋತಾರೆ, ಆದ ನಂತರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಫಸ್ಟ್ ಎಕ್ಸಾಮ್ ತೊಗೋತಾರೆ ಪ್ರಿಲಿಮ್ಸ್ ಅಂತ Tier 1 ಅಂತ, ಅದರಲ್ಲಿ ಪಾಸ್ ಆದರೆ Tier 2 ಅನ್ನೋ ಎಕ್ಸಾಮ್ ತೊಗೋತಾರೆ. ಆದ ನಂತರ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಿಮ್ಮನ್ನ ಸೆಲೆಕ್ಷನ್ನ ಮಾಡ್ತಾರೆ. ಆದ ನಂತರ ಈಗ Tier 1 ಎಕ್ಸಾಮ್ ಯಾವಾಗ ನಡೆಸ್ತಾರಪ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ 2026 ಸೆಪ್ಟೆಂಬರ್ ಎಕ್ಸಾಮನ್ನು Tier 1 ಎಕ್ಸಾಮನ್ನು ನಡೆಸ್ತಾರೆ. ಆದ ನಂತರ Tier 2 ಎಕ್ಸಾಮ್ ಯಾವಪ್ಪ ಅಂದರೆ ಡಿಸೆಂಬರ್ 2026ಗೆ Tier 2 ಎಕ್ಸಾಮನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 22 ಜೂನ್ ಆಗಿರ್ತೈತಿ. ಅದರೊಳಗಾಗಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಯಾವುದೇ ರೀತಿ ಡಿಗ್ರಿ ಪಾಸ್ ಆಗಿರಬೇಕು, ಅಪೇರಿಂಗ್ ಇದ್ದರೂ ಕೂಡ ನಡೀತಿದೆ. ಫೈನಲ್ ಇಯರ್ ಇದ್ದರೆ ಕೂಡ ಗ್ರ್ಯಾಜುಯೇಷನ್ ನಡೀತಿದೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಎಕ್ಸಾಮ್ ಫೀಸ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ ಜನರಲ್ ಕ್ಯಾಟಗರಿಗೆ ಎಷ್ಟಪ್ಪ ಅಂದರೆ 100 ರೂಪಾಯಿ ಆಗಿರ್ತೈತಿ. ಅದೇ ರೀತಿಯಾಗಿ SC ಮತ್ತು ಎಸ್ ಟಿಗೆ ಫೀಸ್ ಕನ್ಸೆಷನ್ ಇರ್ತೈತಿ. ಅದೇ ರೀತಿಯಾಗಿ ಫಿಮೇಲ್ ಇದ್ದರೆ ಕೂಡ ಫೀಸ್ ಕನ್ಸೆಷನ್ ಇರ್ತೈತಿ. ಅದೇ ರೀತಿಯಾಗಿ ನೀವು ಅಪ್ಲೈ ಈಜಿ ಮುಖಾಂತರ ಆನ್ಲೈನಲ್ಲಿ ಹೋಗಿ SSC ಅಂತ ಟೈಪ್ ಮಾಡಿ, ಆನ್ಲೈನಲ್ಲಿ ಹೋಗಿ ssc.government.in ಅಂತ ಟೈಪ್ ಮಾಡಿರಿ. ಫಸ್ಟ್ ವೆಬ್ಸೈಟ್ ಬರ್ತೈತಿ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡಿ ಅಪ್ಲೈ ಕೂಡ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಜಾಬ್ ಅಪ್ಡೇಟ್ಗಳು ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.